ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂದರೆ ಇನ್ಕಮ್ ವೌಚರ್. ಇನ್ಕಮ್ ವೌಚರ್ನ ಹೇಗೆ ಆ್ಯಡ್ ಮಾಡೋದು ಮತ್ತು ಎಕ್ಸ್ಪೆನ್ಸಸಲ್ಲಿ ಹೇಗೆ ತೋರಿಸೋದು ಇನ್ಕಮ್ ವೌಚರ್ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನು ಮಾಸ್ಟರ್ ಎಂಟ್ರಿ ಆಪ್ಷನ್ಸ್ ಹೋಗ್ತಾ ಇದ್ದೀನಿ. ನೋಡಿ, ಮಾಸ್ಟರ್ ಎಂಟ್ರಿ ಆಪ್ಷನ್ ಇದೆ. ಎಸ್, ಮಾಸ್ಟರ್ ಎಂಟ್ರಿ ಆಪ್ಷನಲ್ಲಿ ನೋಡ್ತಾ ಇರ್ಬೋದು ನೀವು ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನಾವು ಒಂದಷ್ಟು ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಒಂದಷ್ಟು ಏಡಿಂಗ್ಸ್ನ ಹಾಕ್ಕೊಳ್ತೀನಿ. ಇವಾಗ ಇನ್ನೂ ಒಂದಷ್ಟು ಹಾಕೋಣ. ಓಕೆ, ಇಲ್ಲಿ ನೋಡಿರ್ಬೋದು ನಾನು ಯೂಸ್ ಮಾಡಿ ಕಮಿಷನ್ ಅನ್ನೋದನ್ನ ಆ್ಯಡ್ ಮಾಡಿದ್ದೀನಿ. ಇನ್ಕಮಲ್ಲಿ ಮತ್ತು ರೆಂಟ್ ಫಾರ್ ಬಿಲ್ಡಿಂಗ್ ಅಂತ ಈ ಥರ ಹಾಕಿದ್ದೀನಿ. ಸೊ ನಾನು ಕ್ಲೋಸ್ ಮಾಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಟ್ರಾನ್ಸಾಕ್ಷನ್ ಅನ್ನೋ ಆಪ್ಷನ್ ಇದೆ ನಿಮಗೆ. ಎಸ್, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಟ್ರಾನ್ಸಾಕ್ಷನಲ್ಲಿ ನಿಮಗೆ ಇನ್ಕಮ್ ವೌಚರ್ ಅಂತ ಒಂದು ಆಪ್ಷನ್ ಅಲ್ವಾ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸೊ ನಾನು ಸೆಲೆಕ್ಟ್ ಮಾಡ್ತೀನಿ ರಾಜು ಕಮಿಷನ್ ಪರ್ಟಿಕ್ಯುಲರ್ಸ್. ಈ ಪರ್ಟಿಕ್ಯುಲರ್ಸಲ್ಲಿ ನಾನು ಮತ್ತೆ ಕಮಿಷನ್ ಅಂತಲೇ ತಗೊಳ್ತೀನಿ. 2500 ರೂಪಾಯಿ. ಇಲ್ಲಿ ಆ್ಯಡ್ ಟು ರಿಟರ್ನ್ಸ್ ಇದೆ, ಕ್ಲಿಕ್ ಮಾಡಿ. ಓಕೆ, ಈಗ ಪೇಮೆಂಟ್ ಆಪ್ಷನ್ ಬರೋದು. ನಾನು ಕ್ಯಾಶ್ ತೊಗೊಳ್ತೀನಿ. ಸೊ 2500 ಕ್ಯಾಶ್. ಸಿಂಪಲ್ ಅಲ್ಲ. ಇನ್ನೊಂದು ತೊಗೊಳ್ತೀನಿ ನಾನು. ಸರಿನಾ? ಪರ್ಟಿಕ್ಯುಲರ್ ರೆಂಟ್ 11,000. ಬ್ಯಾಂಕ್ ಮೋಡ್. ಈಗ ಬ್ಯಾಂಕ್ ಮೋಡ್ ಸೆಲೆಕ್ಟ್ ಮಾಡಿದಾಗ ಕಂಪಲ್ಸರಿಯಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಲೇಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಎಸ್, ಸೇವ್. ಇಷ್ಟೇ ವೀಕ್ಷಕರೇ, ಇನ್ಕಮ್ ವೌಚರ್ನ ಹೇಗೆ ಆ್ಯಡ್ ಮಾಡೋದು, ಹೇಗೆ ಟ್ರಾನ್ಸಾಕ್ಷನ್ ಮಾಡೋದು ಅಂತ ತೋರಿಸಿದ್ದೀನಿ. ವಿಡಿಯೋ ನೋಡ್ತಿರೋ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಧನ್ಯವಾದ.